ಏನಿದೆ ತಾಯ್ತನದ ಮಹಾರಹಸ್ಯ? ಸೈನ್ಸ್ ಜಗತ್ತನ್ನೇ ಬೆರಗುಗೊಳಿಸಿದ ಜೈವಿಕ ಸತ್ಯ. ವೀಕ್ಷಕರೇ, ನಿಮಗೆಲ್ಲ ಒಂದು ಸಣ್ಣ ಪ್ರಶ್ನೆ. ಮದುವೆಯಾದ ಮೇಲೆ ಮಗಳು ಪರರ ಮನೆಗೆ ಹೋಗ್ತಾಳೆ, ವಂಶದ ಹೆಸರು ಬದಲಾಗುತ್ತೆ ಅಂತ ಯೋಚಿಸಿದ್ದೀರಾ? ಹಾಗಾದ್ರೆ ಇವತ್ತು ಆ ಸಾಂಪ್ರದಾಯಿಕ ಯೋಚನೆಗೆ ಸೈನ್ಸ್ ಒಂದು ಬಿಗ್ ಟ್ವಿಸ್ಟ್ ಕೊಡುತ್ತಿದೆ. ಎಸ್, ಸಾಮ್ರಾಜ್ಯಗಳು ಅಳಿಯಬಹುದು, ಯುಗಗಳು ಬದಲಾಗಬಹುದು, ಆದ್ರೆ ನಿಮ್ಮ ಶರೀರದಲ್ಲಿರೋ ನಿಮ್ಮ ತಾಯಿಯ, ನಿಮ್ಮ ಮುತ್ತಜ್ಜಿಯ ಬಯಾಲಜಿಕಲ್ ಕೋಡ್ ಮಾತ್ರ ಎಂದಿಗೂ ಅಳಿಯಲ್ಲ. ಅದಕ್ಕೆ ಇರೋ ಒಂದೇ ಒಂದು ಸೀಕ್ರೆಟ್ ಕೀ ನಿಮ್ಮ ಮಗಳು. ಏನಿದು ಪ್ರಕೃತಿಯ ಅದ್ಭುತ ವಿನ್ಯಾಸ? ಹೆಣ್ಣಿಗೆ ಮಾತ್ರ ಪ್ರಕೃತಿ ನೀಡಿರುವ ಆ ಅಖಂಡ ಜೈವಿಕ ಶಕ್ತಿ ಯಾವುದು? ಅದೆಲ್ಲವನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ಇದೇ ವಿಜ್ಞಾನದ ಜಗತ್ತಿನ ಅಲ್ಟಿಮೇಟ್ ಪವರ್ ಹೌಸ್ ಮೈಟೊಕಾಂಡ್ರಿಯಲ್ ಡಿಎನ್ಎ. ತಂದೆಯ ಕಡೆಯಿಂದ ಇದಕ್ಕೆ ನೋ ಎಂಟ್ರಿ. ಇದು ಕೇವಲ ತಾಯಿಯಿಂದ ಮಾತ್ರ ಮಗುವಿಗೆ ಸಿಗೋ ಒನ್ ವೇ ಟಿಕೆಟ್. ಟ್ವಿಸ್ಟ್ ಏನಪ್ಪಾ ಅಂದ್ರೆ, ನಿಮ್ಮ ಮಗನಿಗೆ ನಿಮ್ಮಿಂದ ಇದು ಸಿಗುತ್ತೆ, ಆದ್ರೆ ಆತ ಇದನ್ನ ತನ್ನ ಮಕ್ಕಳಿಗೆ ದಾಟಿಸೋಕೆ ಆಗಲ್ಲ. ಅದೇ ನಿಮ್ಮ ಮುದ್ದಿನ ಮಗಳಿದ್ದಾಳಲ್ಲ, ಆಕೆಯ ಒಡಲಲ್ಲಿರೋ ಜೈವಿಕ ಇತಿಹಾಸ ಮಾತ್ರ ನಿಲ್ಲದ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು. ಆಕೆ ತನ್ನ ಹೆಣ್ಣು ಮಕ್ಕಳ ಮೂಲಕ ನಿಮ್ಮ ಈ ವಂಶದ ಜೈವಿಕ ಕುರುಹನ್ನ ಮುಂದಿನ 1000 ವರ್ಷಗಳ ಕಾಲ ಜೀವಂತವಾಗಿ ಇಡ್ತಾಳೆ. ಸಾಮಾನ್ಯವಾಗಿ ಮಗು ಹುಟ್ಟಿದಾಗ ಕಣ್ಣು ತಂದೆಯ ತರ ಇದೆ, ಮೂಗು ತಾಯಿಯ ತರ ಇದೆ ಅಂತ ಹೋಲಿಕೆ ಮಾಡ್ತಾರೆ. ಆದ್ರೆ ವಿಜ್ಞಾನ ಹೇಳುವ ಕಹಿ ಮತ್ತು ಸಿಹಿ ಸತ್ಯ ಏನಂದ್ರೆ, ಮಗುವಿನ ಅಸ್ತಿತ್ವದ ಅತಿ ಮುಖ್ಯ ಭಾಗವೊಂದು ಕೇವಲ ತಾಯಿಯಿಂದ ಮಾತ್ರವೇ ನಿರ್ಧಾರವಾಗುತ್ತದೆ. ಹೌದು, ಮಾನವನ ಜೀವಕೋಶದಲ್ಲಿರುವ ಮೈಟೊಕಾಂಡ್ರಿಯಲ್ ಡಿಎನ್ಎ ಕೇವಲ ತಾಯಿಯ ಗರ್ಭದಿಂದ ಮಾತ್ರ ಮಗುವಿಗೆ ವರ್ಗಾವಣೆಯಾಗುತ್ತದೆ. ಇಲ್ಲಿ ತಂದೆಯ ಪಾತ್ರ ಶೂನ್ಯ. ಖಂಡಿತವಾಗಿಯೂ ಮಗಳು ಮದುವೆಯಾಗಿ ಪರರ ಮನೆಗೆ ಹೋಗಬಹುದು, ಆಕೆಯ ಅಡ್ಡ ಹೆಸರು ಬದಲಾಗಬಹುದು, ಆದರೆ ಪ್ರಕೃತಿಯ ನಿಯಮದ ಪ್ರಕಾರ ಆಕೆ ತನ್ನ ತಾಯಿಯ ಜೈವಿಕ ಪರಂಪರೆಯನ್ನ ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಮಗಳು ತನ್ನ ಹೆಣ್ಣು ಮಕ್ಕಳ ಮೂಲಕ, ಆ ಹೆಣ್ಣು ಮಕ್ಕಳು ಅವರ ಮುಂದಿನ ತಲೆಮಾರಿನ ಮೂಲಕ ನಿಮ್ಮ ವಂಶದ ಜೈವಿಕ ಕುರುಹನ್ನ ಸಾವಿರಾರು ವರ್ಷಗಳ ಕಾಲ ಅಳಿಯದಂತೆ ಮುನ್ನಡೆಸುತ್ತಾರೆ. ಸರಳವಾಗಿ ಹೇಳಬೇಕಂದ್ರೆ, ನಿಮ್ಮ ತಾಯ್ತನದ ಅಸ್ತಿತ್ವ ಭೂಮಿಯ ಮೇಲೆ ಅಮರವಾಗಿರಲು ನಿಮ್ಮ ಮಗಳೇ ಪ್ರಕೃತಿ ಸೃಷ್ಟಿಸಿದ ಏಕೈಕ ಮಹಾಸೇತುವೆ. ಸೊ ಮಗಳು ಅಂದ್ರೆ ಕೇವಲ ಮನೆ ಬೆಳಗೋ ದೀಪ ಮಾತ್ರ ಅಲ್ಲ, ಆಕೆ ನಿಮ್ಮ ತಾಯ್ತನವನ್ನ ಈ ಜಗತ್ತಿನಲ್ಲಿ ಎಂದಿಗೂ ಅಮರವಾಗಿಸಿಡುವ ಪ್ರಕೃತಿಯ ಅಲ್ಟಿಮೇಟ್ ಸಿಗ್ನೇಚರ್. ಯೋಚನೆ ಬದಲಾಗಲಿ. ಹೆಣ್ಣಿನ ಶಕ್ತಿಗೆ ಸೈನ್ಸ್ ಕೊಟ್ಟ ಈ ಬಿಗ್ ಸಲ್ಯೂಟ್ ಎಲ್ಲರಿಗೂ ತಲುಪಲಿ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.